ಹಾಯ್ ಫ್ರೆಂಡ್ಸ್. ಒಬ್ಬ ಮಹಿಳೆ ಇರ್ತಾಳೆ. ಅವಳು ಹಾಗೆ ಕೈತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಅವಳಿಗೊಂದು ಹಾವಿನ ಮರಿ ಕಾಣಿಸುತ್ತೆ. ಎಲ್ರಿಗೂ ಹಾವಿನ ಮರಿ ಅಂದರೆ ಭಯ ಸಹಜ. ಆದರೆ ಅವಳಿಗೆ ಬಹಳ ಖುಷಿ ಆಗ್ಬಿಡತ್ತೆ. ವಾವ್, ಹಾವಿನ ಮರಿ ಸಿಕ್ತು, ಅದನ್ನು ನಾನು ಯಾಕೆ ಸಾಕಬಾರ್ದು, ಎಲ್ಲ ಪ್ರಾಣಿಗಳನ್ನ ಸಾಕ್ತಾರಲ್ಲ, ಹಾಗೆ ನಾನು ಇದನ್ನು ಸಾಕೋಣ ಅಂದ್ಕೊತಾಳೆ. ತಕ್ಷಣ ಏನು ಮಾಡ್ತಾಳೆ, ಅದನ್ನು ಮನೆಗೆ ತಗೊಬಂದು ಆರೈಕೆ ಮಾಡ್ತಾಳೆ, ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಒಳ್ಳೆ ಹೆಬ್ಬಾವಿನ ಮರಿಯಾಗಿರುತ್ತೆ. ಅವಳು ಸಾಕೋದ್ರಿಂದ ಆರಾಮ್ಸೆ ಅದು ಬೇಗನೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಳು ಒಳ್ಳೆ ಆಹಾರ ಎಲ್ಲ ಕೊಡ್ತಾ ಇರ್ತಾಳೆ, ಬೇಗನೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಳನ್ನು ಅದು ತುಂಬ ಹಚ್ಕೊಂಡಿರುತ್ತೆ. ಒಂದು ದಿನ ಇದ್ದಕ್ಕಿದ್ದಂಗೆ ಅದು ಆಹಾರ ತಿನ್ನೋದನ್ನು ನಿಲ್ಲಿಸ್ಬಿಡತ್ತೆ. ಇವಳಿಗೆ ಗಾಬರಿ ಆಗತ್ತೆ, ಯಾಕೆ ಇದು ಆಹಾರ ತಿಂತಾ ಇಲ್ಲ ಅಂತ. ಹೋಗಲಿ ಅಂತೇಳಿ ಒಂದಿನ ನೋಡ್ತಾಳೆ, 2 ದಿನ ನೋಡ್ತಾಳೆ, ಹಾಗೆ 3ನೇ ದಿನ ನೋಡ್ತಾಳೆ, ಸುಮ್ಮನೆ ಆಗ್ತಾಳೆ. ಆಮೇಲೆ ಅನಿಸುತ್ತೆ, ಇದು ಯಾಕೋ ಏನೂ ಆಹಾರ ತಿಂತಾ ಇಲ್ಲ, ಏನಾದರೂ ಆಗಿಬಿಟ್ರೆ ಅಂತೇಳಿ ತಕ್ಷಣ ಡಾಕ್ಟ್ರಿಗೆ ಕಾಲ್ ಮಾಡ್ತಾಳೆ. ಡಾಕ್ಟ್ರು ಮನೆಗೆ ಬಂದು ಅದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇವಳಿಗೆ ಕೇಳ್ತಾರೆ, ಅದು ಎಲ್ಲಿರ್ತಾ ಇತ್ತು, ಏನು ಆಹಾರ ತಿಂತಾ ಇತ್ತು, ಎಲ್ಲಿ ಮಲಗ್ತಾ ಇತ್ತು ಅಂತೇಳಿ ಎಲ್ಲ ಕೇಳ್ತಾರೆ. ಆಗ ಡಾಕ್ಟ್ರಿಗೆ ಭಯ ಆಗತ್ತೆ. ತಕ್ಷಣ ಅವ್ರಿಗೆ ಹೇಳ್ತಾರೆ, ಈ ಹಾವನ್ನು ತೊಗೊಂಡೋಗಿ ಎಲ್ಲಾದರೂ ಬಿಟ್ಬಿಡಿ, ಇದರಿಂದ ನಿಮಗೆ ಅಪಾಯ ಇದೆ ಅಂತ. ಆಗ ಹೇಳ್ತಾರೆ, ಯಾಕೆ ಡಾಕ್ಟ್ರೆ, ಅದು ನನ್ನನ್ನು ತುಂಬ ಚೆನ್ನಾಗಿ ಹಚ್ಕೊಂಡಿದೆ, ನನ್ನ ಜೊತೆನೇ ಇರುತ್ತೆ, ನನ್ನ ಜೊತೆನೇ ಮಲಗುತ್ತೆ, ನಾನು ಕೊಟ್ಟಿರೋ ಆಹಾರ ಎಲ್ಲ ತಿನ್ನತ್ತೆ ಅಂತ ಹೇಳ್ತಾಳೆ. ಆಗ ಹೇಳ್ತಾರೆ ಡಾಕ್ಟ್ರು, ನೀವೇ ಹೇಳಿದ್ರಿ ಅದು ನಿಮ್ಮ ಜೊತೆಗೆ ಆರಾಮಾಗಿದೆ, ನೀವು ಹೇಳ್ದಂಗೆ ಕೇಳ್ತಾ ಇದೆ, ನಿಮ್ಮ ಜೊತೆನೇ ಸುತ್ತಕೊಂಡು ಮಲಗ್ತಾ ಇದೆ ಅಂತ ಹೇಳೆಲ್ಲ ಹೇಳಿದ್ರಿ. ನೋಡಿ, ಅದು ನಿಮ್ಮನ್ನು ಸುತ್ತಕೊಂಡು ಡೈಲಿ ಮಲಗುವಾಗ ಯೋಚನೆ ಮಾಡ್ತಾ ಇದೆ, ನಾನು ಇನ್ನೆಷ್ಟು ದಿನ ಉಪವಾಸ ಇದ್ದರೆ ಇವಳನ್ನ ನುಂಗಬಹುದು ಅಂತೇಳಿ. ಆದ್ದರಿಂದಾಗಿ ಅದು ಉಪವಾಸ ಮಾಡ್ತಾ ಇದೆ. ತಕ್ಷಣ ನೀವು ಅದಕ್ಕೆ ಮುಂದಿನ ವ್ಯವಸ್ಥೆ ಮಾಡಿ ಮನೆಯಿಂದ ಕಳಿಸಿ, ಇಲ್ಲಾಂದರೆ ನಿಮಗೆ ಅಪಾಯ ಅಂತ ಡಾಕ್ಟ್ರು ಹೇಳ್ತಾರೆ. ತಕ್ಷಣ ಇವಳಿಗೆ ಗಾಬರಿ ಆಗುತ್ತೆ, ನಾನೇ ಸಾಕಿರೋಂತಹ ಹಾವು ನನ್ನನ್ನೇ ನುಂಗುತ್ತಾ ಅಂತ ಹೇಳಿ ಅವಳು ಮುಂದಿನ ವ್ಯವಸ್ಥೆ ಮಾಡಿ ಅದನ್ನು ಮನೆಯಿಂದ ಕಳಿಸ್ತಾಳೆ. ಸ್ನೇಹಿತರೆ, ನಾನು ಹೇಳೋಕ್ಕೆ ಹೊರಟಿರೋದು ಇಷ್ಟೇ. ನಾವು ಸಹ ನಮ್ಮ ಲೈಫ್ನಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀವಿ, ಆದರೆ ಅವರಿಂದನೇ ನಮಗೆ ಅಪಾಯ ಕಾದಿರುತ್ತೆ. ಸೊ ಅಂಥವ್ರನ್ನ ನಾವು ಫೈಂಡ್ ಔಟ್ ಮಾಡಿ ಅವರಿಂದ ದೂರ ಇರೋದೇ ಉತ್ತಮ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.